Dear students, in this session, I am going to discuss about Register of Companies, Certificate of Commencement of Business. So, Register of Companies. The Register of Companies, shortly formed as ROC, is the government authority in India responsible for registering companies and LLPs and enforcing the Companies Act 2013. The Ministry of Corporate Affairs maintains the MCA portal, which serves as the primary platform for online registration, filings, and compliance management related to companies and LLPs in India. Dear students, companies, ರಿಜಿಸ್ಟರ್ ಆಫ್ ಕಂಪನೀಸ್ ಅಂತಕ್ಕಂಥದ್ದು ಗೌರ್ನಮೆಂಟ್ ಅಥಾರಿಟಿ ಇನ್ ಇಂಡಿಯಾ. ಅವರು ಈ ಒಂದು LLPs ಅನ್ನ ಅಥವಾ ಕಂಪನೀಸ್ ಆಕ್ಟ್ 2013 ಪ್ರಕಾರ ರಿಜಿಸ್ಟರ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಗೌರ್ನಮೆಂಟ್ ಅಥಾರಿಟಿ. ಇದು ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರ್ನಲ್ಲಿ ಇದು ಬರುತ್ತೆ. ಅವರೊಂದು ಪೋರ್ಟಲ್ ಅನ್ನ ಮಾಡಿದ್ದಾರೆ, MCA www.mca.gov.in. ಸೊ ಅದು ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ, ಇಟ್ ಇಸ್ ದ ಪ್ರೈಮರಿ ಪ್ಲಾಟ್ಫಾರ್ಮ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಕಂಪನಿಗಳನ್ನು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಫೈಲಿಂಗ್ಸ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಕಾಂಪ್ಲಿಯನ್ಸ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ರಿಜಿಸ್ಟರ್ ಆಫ್ ಕಂಪನೀಸ್ ಮಾಡ್ತಾ ಇದ್ದಾರೆ. ಸೊ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್, ಶಾರ್ಟ್ಲಿ COB. The certificate of commencement of business is the mandatory legal document. ಅದೊಂದು mandatory legal document that certain companies in India must obtain from the ROC, Register of Companies, before they can legally begin business operations or exercise borrowing powers. ಅಂದರೆ ಒಂದು ಕಂಪನಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ ಅನ್ನ ತಗೊಳ್ಬೇಕಾಗುತ್ತೆ ಇನ್ಕಾರ್ಪೊರೇಷನ್ ಆದಮೇಲೆ. ಯಾರಿಂದ ಅಂತ ಅಂದರೆ ರಿಜಿಸ್ಟರ್ ಆಫ್ ಕಂಪನೀಸ್ ಇಂದ. ಸೊ ಅದನ್ನು ತಗೊಂಡ್ಮೇಲೆ ಅವ್ರು ಲೀಗಲಿ ಎಲ್ಲ ಬಿಸ್ನೆಸ್ ಅನ್ನ ಆಪರೇಷನ್ ಮಾಡ್ಬೋದು, ಮತ್ತೆ ಸಾಲವನ್ನು ತಗೊಳ್ತಕ್ಕಂಥ ಪವರು ಕೂಡ ಅವ್ರಿಗೆ ಬರುತ್ತೆ. The Certificate of Commencement of Business was mandatory step under Companies Act 2013. It was mandatory for public companies with share capital to obtain Certificate of Commencement of Business. The Register of Joint Stock Companies issues the certificate. ಅಂದರೆ ಈ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಏನಿದೆ ಅದೊಂದು ಮ್ಯಾಂಡೇಟ್ರಿ ಸ್ಟೆಪ್ ಕಂಪನೀಸ್ ಆ್ಯಕ್ಟ್ 2013ನಲ್ಲಿ. ಅದನ್ನು ಪಬ್ಲಿಕ್ ಕಂಪನೀಸ್ ಏನಿರ್ತವೆ ಅವು ತಮ್ಮ ಶೇರ್ ಕ್ಯಾಪಿಟಲನ್ನು ಒಬ್ಟೈನ್ ಮಾಡ್ಕೊಳ್ಳೋದಕ್ಕೆ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಬೇಕು ಅಂದರೆ ಈ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ಸನ್ನು ತಗೋಬೇಕು. ಸೊ ಇದನ್ನು ತೊಗೊಂಡ್ರೆ ಇದನ್ನ ಯಾರಿಂದ ತಗೊಳ್ತಾರಪ್ಪ ಅಂತಂದರೆ ದ ರಿಜಿಸ್ಟರ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಈ ಒಂದು ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡ್ತಾರೆ. ಸೊ ನೆಕ್ಸ್ಟ್, ಕಂಪನೀಸ್ ರಿಕ್ವೈರಿಂಗ್ COB ಅಂದರೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಕಂಪನೀಸ್ ಇನ್ಕಾರ್ಪೊರೇಟೆಡ್ ಆನ್ ಆರ್ ಆಫ್ಟರ್ November 2, 2018 with share capital including newly formed public and private companies are required to obtain COB. Companies without share capital are exempt. ಅಂದರೆ ಕಂಪನೀಸು ಯಾವ November 2, 2018 ಆನ್ವರ್ಡ್ಸ್ ರಿಜಿಸ್ಟ್ರೇಷನ್ ಇನ್ಕಾರ್ಪೊರೇಷನ್ ಆಗಿದ್ದಾವೆ ಅವು ಶೇರ್ ಕ್ಯಾಪಿಟಲ್ ಅಥವಾ ನ್ಯೂಲಿ ಫಾರ್ಮ್ಡ್ ಪಬ್ಲಿಕ್ ಕಂಪನಿ ಇರ್ಬೋದು, ಪ್ರೈವೇಟ್ ಕಂಪನಿ ಇರ್ಬೋದು, ಅವು November 2, 2018 ಆನ್ವರ್ಡ್ಸ್ ರಿಜಿಸ್ಟ್ರೇಷನ್ ಆಗಿದ್ರೆ, ಇನ್ಕಾರ್ಪೊರೇಷನ್ ಆಗಿದ್ರೆ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ಸ್ ಅನ್ನು ತಗೊಳ್ತಕ್ಕಂಥದ್ದು ಕಂಪಲ್ಸರಿ ಇರುತ್ತೆ. ಕಂಪನೀಸ್ ವಿತೌಟ್ ಶೇರ್ ಕ್ಯಾಪಿಟಲ್ ಆರ್ ಎಕ್ಸೆಂಪ್ಟ್. ಯಾವ ಕಂಪನೀಸು ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡಲ್ಲ ಅಥವಾ ಶೇರ್ಸನ್ನು ಇಶ್ಯೂ ಮಾಡೋದಿಲ್ಲ ಅಥವಾ ಶೇರ್ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡೋದಿಲ್ಲ ಅಂಥವಕ್ಕೆ ಈ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ಸನ್ನು ಪಡ್ಕೊಳ್ತಕ್ಕಂಥದ್ರಿಂದ ಎಕ್ಸಂಪ್ಷನನ್ನು ಕೊಡಲಾಗಿದೆ. ಫೈಲಿಂಗ್ ದ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಸೊ ಕಂಪನೀಸ್ ಮಸ್ಟ್ ಫೈಲ್ ಎ ಡಿಕ್ಲರೇಷನ್ ಬೈ ದೇರ್ ಡೈರೆಕ್ಟರ್ಸ್ ಇನ್ ಫಾರ್ಮ್ INC 20A with the Register of Companies within 180 days of the incorporation. ಅಂದರೆ ಕಂಪನಿಗಳು ಒಂದು ಫೈಲನ್ನು ಡಿಕ್ಲರೇಷನ್ ಮಾಡಬೇಕಾಗುತ್ತೆ INC 20A ಅಂತ ಹೇಳಿ ರಿಜಿಸ್ಟರ್ ಆಫ್ ಕಂಪನೀಸ್ ಜೊತೆ 180 ಡೇಸ್. ಅಂದರೆ ಒಂದು ಕಂಪನಿ ಇನ್ಕಾರ್ಪೊರೇಷನ್ ಆಗಿ 180 ಡೇಸ್ ಒಳಗಡೆ ಅದನ್ನು ಕೊಡಬೇಕಾಗುತ್ತೆ. ದಿಸ್ ಡಿಕ್ಲರೇಷನ್ ಕನ್ಫರ್ಮ್ ದಟ್ ಸಬ್ಸ್ಕ್ರೈಬರ್ಸ್ ಹ್ಯಾವ್ ಪೇಯ್ಡ್ ದೇರ್ ಶೇರ್ಸ್
ಅಂಡ್ ಕಂಪನಿ ಹ್ಯಾಸ್ ವೆರಿಫೈಡ್ ಇಟ್ಸ್ ರಿಜಿಸ್ಟರ್ಡ್ ಆಫೀಸ್. ಅಂದ್ರೆ ಇದು ಈ ಡಿಕ್ಲರೇಷನ್ ಏನನ್ನ ಕನ್ಫರ್ಮ್ ಮಾಡಬೇಕು ಅಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅಂದ್ರೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿರ್ತಾರೆ, ಅವರು ತಮ್ಮ ಪಾಲಿನ ಹಣವನ್ನ ಪೇಮೆಂಟ್ ಮಾಡಿರ್ತಾರೆ. ಮತ್ತೆ ಕಂಪನಿ ಇದೇ ನನ್ನ ರಿಜಿಸ್ಟರ್ಡ್ ಆಫೀಸ್ ಅಂತ ಹೇಳಿ ಡಿಕ್ಲರೇಷನ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ಪ್ರೂಫ್ ಆಫ್ ಶೇರ್ ಪೇಮೆಂಟ್. ಅಂದ್ರೆ ಶೇರ್ ಪೇಮೆಂಟ್ ಬಂದಿರೋದಕ್ಕೆ ಪ್ರೂಫ್ ಅನ್ನ ಸಪ್ಲೈ ಮಾಡೋ ಪ್ರೂಫ್ ಅನ್ನ ಫೈಲಿಂಗ್ ಮಾಡಬೇಕು. ರಿಜಿಸ್ಟರ್ ಆಫೀಸ್ ವೆರಿಫಿಕೇಶನ್ ಆಗಿರೋದನ್ನ ಫೈಲಿಂಗ್ ಮಾಡಬೇಕು. ಬೋರ್ಡ್ ರೆಸೊಲ್ಯೂಷನ್ ಅನ್ನ ಫೈಲಿಂಗ್ ಮಾಡಬೇಕು. ಮಸ್ಟ್ ಬಿ ಸಬ್ಮಿಟೆಡ್, ಇವೆಲ್ಲವನ್ನು ಕೂಡ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ದ ಫರ್ಮ್ ರಿಕ್ವೈರ್ಡ್ ಸರ್ಟಿಫಿಕೇಶನ್ ಬೈ ಎ ಪಾರ್ಟಿಸಿಪೇಟಿಂಗ್ CS, CA ಅಂಡ್ CMA, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ ಅಥವಾ ಚಾರ್ಟೆಡ್ ಅಕೌಂಟೆಂಟ್, ಅಂಡ್ ಕ್ಯಾನ್ ಬಿ ಫೈಲ್ಡ್ ಆನ್ಲೈನ್ ಥ್ರೂ MCA ಪೋರ್ಟಲ್. ಇವೆಲ್ಲವನ್ನು ಕೂಡ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಯಾರಿಂದ? CS ಇಂದ, CA ಇಂದ ಅಥವಾ CMA ಇಂದ. ಮತ್ತೆ ಇವನ್ನ MCA ಪೋರ್ಟಲ್ನಲ್ಲಿ ಕೂಡ ಇದನ್ನ ಅವರು ಫೈಲ್ ಮಾಡಬಹುದಾಗಿದೆ. So, importance of commencement of business. Obtaining the commencement of business is crucial. It provides legal authorization. ಇದು ತುಂಬಾ ಕ್ರೂಷಿಯಲ್. ಮತ್ತೆ ಲೀಗಲ್ ಆಥರೈಸೇಷನ್ ಟು ಕಮೆನ್ಸ್ ದಿ ಬಿಸ್ನೆಸ್ ಅನ್ನ ಕಮೆನ್ಸ್ ಮಾಡೋದಕ್ಕೆ ಇದೊಂದು ಲೀಗಲ್ ಆಥರೈಸೇಷನ್ ಇದ್ದಾಗೆ. ಸೊ ಇಟ್ ಎನ್ಶೂರ್ಸ್, ಏನು ಎನ್ಶೂರ್ ಮಾಡುತ್ತಪ್ಪ ಅಂದ್ರೆ ರೆಗ್ಯುಲೇಟರಿ ಕಾಂಪ್ಲಿಯನ್ಸ್, ಪ್ರಾವಿಡೆಂಟ್, ಪ್ರಿವೆಂಟ್ಸ್ ಫ್ರಾಡ್, enhance credibility with stakeholders, and allows access to funds. It signifies a company's readiness ಟು ಆಪರೇಟ್ ಲೀಗಲಿ ಇನ್ ಇಂಡಿಯಾ. ಅಂದರೆ ಈ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ನ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದೊಂದು ಕ್ರೂಷಿಯಲ್ ಒಬ್ಟೈನಿಂಗ್ ಮಾಡ್ಕೊಳ್ತಕ್ಕಂಥದ್ದು ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನ. ಮತ್ತೆ ಇದೊಂದು ಲೀಗಲ್ ಆಥರೈಸೇಷನ್ ಕೊಟ್ಟಂಗೆ ಬಿಸ್ನೆಸ್ ಅನ್ನ ಕಮೆನ್ಸ್ ಮಾಡಲಿಕ್ಕೆ. ಮತ್ತೆ ಅವರ ರೂಲ್ಸ್ ಏನಿರುತ್ತೆ ಅದ್ರ ಪ್ರಕಾರ ಕೆಲಸವನ್ನ ಮಾಡಲಿಕ್ಕೆ, ಫ್ರಾಡ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ, ಮತ್ತೆ ಕ್ರೆಡಿಬಿಲಿಟಿ ವಿತ್ ಸ್ಟೇಕ್ ಹೋಲ್ಡರ್ಸ್ ಜೊತೆ ಕ್ರೆಡಿಬಿಲಿಟಿಯನ್ನ ಉಳಿಸ್ಕೊಳ್ಬಹುದು ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ ತಗೊಂಡ್ರೆ. ಅಂಡ್ ಅಲೋಸ್ ಅಕ್ಸೆಸ್ ಟು ಫಂಡ್ಸ್, ಅವರು ಫಂಡ್ಸ್ ಅನ್ನ ರೈಸ್ ಮಾಡಲಿಕ್ಕೆ ಇದು ಒಂದು ಅಲೋ ಮಾಡುತ್ತೆ. ದೆನ್ ಫೈನಲಿ ಕಂಪನಿ ರೆಡಿ ಆಗಿದೆ ಆಪರೇಟ್ ಮಾಡೋಕ್ಕೆ ಲೀಗಲಿ ಇನ್ ಇಂಡಿಯಾ ಅನ್ನೋದಕ್ಕೂ ಕೂಡ ಈ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ ಬಹಳನೇ ಇಂಪಾರ್ಟೆಂಟ್. ಪ್ರೊಸೀಜರ್ ಫಾರ್ obtaining certificate of commencement of business. So, in order to obtain commencement of business, a public company shall file the following documents with the Register of Companies as desired by Section 149 of 1956 Act. ಅಂದರೆ ಈ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನ ಪಬ್ಲಿಕ್ ಕಂಪನಿ ತಗೊಳ್ಬೇಕು ಅಂದ್ರೆ ಈ ಕೆಳಕಂಡ ಡಾಕ್ಯುಮೆಂಟ್ಸ್ ಅನ್ನ ರಿಜಿಸ್ಟರ್ ಆಫ್ ಕಂಪನೀಸ್ ಅವರಿಗೆ ಇವರು ಸೆಕ್ಷನ್ 149 ಆಫ್ 1956 ಕಂಪನೀಸ್ ಆಕ್ಟ್ ಪ್ರಕಾರ ಅವರು ಫೈಲ್ ಮಾಡಬೇಕು. ಸೊ ಯಾವ್ಯಾವ್ದಪ್ಪ ಅಂದ್ರೆ ಎ ಪ್ರಾಸ್ಪೆಕ್ಟಸ್ ಆರ್ ಎ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಇನ್ ಕೇಸ್ ಆಫ್ ಅಲಾಂಗ್ ವಿತ್ ಫಾಲೋಯಿಂಗ್ ಡಾಕ್ಯುಮೆಂಟ್. ಪ್ರಾಸ್ಪೆಕ್ಟಸ್ ಅನ್ನ ಅವರು ಪ್ರೊವೈಡ್ ಮಾಡಬೇಕು. ಪ್ರಾಸ್ಪೆಕ್ಟಸ್ ಇಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅನ್ನಾದ್ರೂ ಕೂಡ ಅವರು ಡಾಕ್ಯುಮೆಂಟ್ಸ್ ಅನ್ನ ಫೈಲ್ ಮಾಡಬೇಕು. ಮತ್ತೆ ಲಿಸ್ಟ್ ಆಫ್ ಮೆಂಬರ್ಸ್ ಆಫ್ ದ ಕಂಪನಿ ವಿತ್ ದೇರ್ ಶೇರ್ ಹೋಲ್ಡಿಂಗ್ಸ್. ಸೊ ಎಷ್ಟು ಜನ ಮೆಂಬರ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಎಷ್ಟೆಷ್ಟು ಶೇರ್ಸ್ ಅನ್ನ ಅವರು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂಥದ್ದನ್ನು ಅನ್ನೋ ಲಿಸ್ಟ್ ಅನ್ನು ಕೂಡ ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ confirmation for paid up share capital to the extent of rupees 5 lakhs and proof thereof with copy of bank statements etc. ಶೇರ್ ಕ್ಯಾಪಿಟಲ್ ಬಂದಿದೆ ಅಮೌಂಟ್ ಕಂಪನಿಗೆ, ಅದು ಅಬೌಟ್ 5 lakhs ಬಂದಿದೆ ಅಂತಕ್ಕಂಥ ಪ್ರೂಫ್ ಅನ್ನ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಿಸ್ಟ್ ಆಫ್ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅಂತಕ್ಕಂಥ ಲಿಸ್ಟು, ಮ್ಯಾನೇಜರ್ ಯಾರು, ಸೆಕ್ರೆಟರಿ ಯಾರು, ಆಡಿಟರ್ಸ್ ಯಾರು, ಅಂಡ್ ಚೇಂಜಸ್ ಅಮಾಂಗ್ ದೆಮ್, ಏನಾದ್ರು ಬದಲಾವಣೆ ಆಗಿದ್ರೆ ಅದನ್ನು ಕೂಡ ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕನ್ಸೆಂಟ್ ಆಫ್ ಆಡಿಟರ್ಸ್ ಇನ್ಕ್ಲೂಡಿಂಗ್ ದೇರ್ ನೇಮ್ ಇನ್ ದ ಪ್ರಾಸ್ಪೆಕ್ಟಸ್ ಆರ್ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್. ಅಲ್ಲಿ ಆಡಿಟರ್ಸ್ ಇಂದ ಒಪ್ಪಿಗೆ ಕಂಪನಿಯನ್ನ ಕಮೆನ್ಸ್ ಮಾಡಲಿಕ್ಕೆ ಎಲ್ಲಾ ರೀತಿ ತಯಾರಿ ಇದೆ, ಮಾಡಬಹುದು ಅಂತಕ್ಕಂಥದ್ದು ಅವರ ನೇಮು ಪ್ರಾಸ್ಪೆಕ್ಟಸ್ ಅಲ್ಲಿ ಅಥವಾ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅಲ್ಲಿ ಇರಬೇಕು. ಅಂದ್ರೆ ಅವರ ಒಪ್ಪಿಗೆ ಪತ್ರವನ್ನು ಕೂಡ ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾಪಿ ಆಫ್ ದ ಅಗ್ರಿಮೆಂಟ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅಂಡರ್ ರೈಟರ್,
contracts entered into by the promoters ಬಿಫೋರ್ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ ಎಕ್ಸೆಟ್ರಾ ಇಫ್ ಎನಿ. ಅಂದ್ರೆ ಈಗೇನು ಮ್ಯಾನೇಜಿಂಗ್ ಡೈರೆಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ಲೆಟ್ರು, ಅಂಡರ್ ರೈಟರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ಲೆಟ್ರು, ಮತ್ತೆ ಇನ್ನಿತರೆ ಪ್ರಮೋಟರ್ಸ್ ಬಿಫೋರ್ ಇನ್ಕಾರ್ಪೊರೇಷನ್ ಯಾರ್ಯಾರಿದ್ರು ಅವೆಲ್ಲವನ್ನು ಡಾಕ್ಯುಮೆಂಟ್ಸ್ ಅನ್ನು ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಿಂಟೆಡ್ ಅಂಡ್ ಸರ್ಟಿಫೈಡ್ ಕಾಪಿ ಆಫ್ ಮೆಮೊರಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದ ಕಂಪನಿ. ಅಂದ್ರೆ ಈ MOA ಮತ್ತೆ AOA ಏನಿದೆ, ಅಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಿದೆ, ಅದನ್ನ ಪ್ರಿಂಟ್ ತಕ್ಕೊಂಡು ಅದನ್ನ ಸರ್ಟಿಫೈಡ್ ಕಾಪಿಯನ್ನು ಕೂಡ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ಜೊತೆಗೆ ಡೀಟೇಲ್ಸ್ ಆಫ್ ದ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕಂಪನಿ. ಸೊ ಕಂಪನಿ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಏನೆಲ್ಲ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಿದೆ ಅದನ್ನು ಕೂಡ ಅಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಅಲ್ಲಿ ಆ ಡೀಟೇಲ್ಸ್ ಅನ್ನು ಕೂಡ ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ನೆಕ್ಸ್ಟ್, ಪವರ್ ಆಫ್ ಅಟಾರ್ನಿ ಟು ಮೇಕ್ ಕರೆಕ್ಷನ್ಸ್ ಇನ್ ದ ಪ್ರಾಸ್ಪೆಕ್ಟಸ್ ಆರ್ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅಂಡ್ ಟು obtain ಸರ್ಟಿಫಿಕೇಟ್ ಫಾರ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಫ್ರಮ್ ದ ರಿಜಿಸ್ಟರ್ ಆಫ್ ಕಂಪನೀಸ್. ಅಂದ್ರೆ ಇಲ್ಲಿ ಪವರ್ ಆಫ್ ಅಟಾರ್ನಿ ಏನಾದರೂ ಚೇಂಜಸ್ ಇದ್ರೆ, ಕರೆಕ್ಷನ್ ಇದ್ರೆ ಮಾಡಲಿಕ್ಕೆ ಯಾರಿಗಿದೆ ಪವರ್ ಆಫ್ ಅಟಾರ್ನಿ ಅಂತಕ್ಕಂಥದ್ದನ್ನ ಪ್ರಾಸ್ಪೆಕ್ಟಸ್ ನಲ್ಲಿ ಮೆನ್ಷನ್ ಮಾಡಿರ್ಬೇಕು. ಜೊತೆಗೆ ಸ್ಟೇಟ್ಮೆಂಟ್ ಇನ್ ಅದಿಲ್ಲ ಅಂದ್ರೆ, ಪ್ರಾಸ್ಪೆಕ್ಟಸ್ ಇಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅಲ್ಲೂ ಕೂಡ ಅದರಲ್ಲಾದ್ರೂ ಕೂಡ ಅವರು ಮೆನ್ಷನ್ ಮಾಡಿರ್ಬೇಕು. ಜೊತೆಗೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನ ರಿಜಿಸ್ಟರ್ ಆಫ್ ಕಂಪನೀಸ್ ಇಂದ ಅವರು ಪಡ್ಕೊಂಡಿರ್ಬೇಕು. ಅದನ್ನು ಕೂಡ ಅವರು ಪ್ರೊವೈಡ್ ಮಾಡಬೇಕು, ಪಡ್ಕೊಂಡಿರೋದನ್ನ ಅದನ್ನು ಕೂಡ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್, ಸರ್ಟಿಫೈಡ್ ಕಾಪಿ ಆಫ್ ರೆಸೊಲ್ಯೂಷನ್ ಪಾಸ್ಡ್ ಬೈ ದ ಬೋರ್ಡ್ ಫಾರ್ ಅಪ್ರೂವಲ್ ಫಾರ್ ಪ್ರಾಸ್ಪೆಕ್ಟಸ್ ಆರ್ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಫಾರ್ ಫೈಲಿಂಗ್ ವಿತ್ ದ ರಿಜಿಸ್ಟರ್. ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಏನು ಬೋರ್ಡ್ ನಲ್ಲಿ ಪಾಸ್ ಮಾಡಿರ್ತಾರೆ ಪ್ರಾಸ್ಪೆಕ್ಟಸ್ಗೆ ಹಾಕ್ಲಿಕ್ಕೆ ಅಥವಾ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ಗೆ ಹಾಕ್ಲಿಕ್ಕೆ, ಅದನ್ನು ಕೂಡ ಅವರು ಪ್ರೊವೈಡ್ ಮಾಡಬೇಕು. ಅಂದ್ರೆ ಏನು ರಿಜಿಸ್ಟರ್ ಆಫ್ ಕಂಪನೀಸ್ ಅವ್ರ ಜೊತೆ ಏನು ಫೈಲಿಂಗ್ ಮಾಡಿರ್ತಾರೆ ಅದನ್ನು, ಆ ಒಂದು ಕಾಪೀಸ್ ಅನ್ನು ಕೂಡ ಅವರು ಹಾಕ್ಬೇಕಾಗುತ್ತೆ, ಸರ್ಟಿಫೈಡ್ ಕಾಪೀಸ್ ಅನ್ನ. ನೆಕ್ಸ್ಟ್, ಎ ಡೂಲಿ ವೆರಿಫೈಡ್ ಡಿಕ್ಲರೇಷನ್ ಆನ್ ಸ್ಟಾಂಪ್ ಪೇಪರ್ ದಟ್ ಪ್ರಾವಿಷನ್ಸ್ ಆಫ್ ಸೆಕ್ಷನ್ 149 ಆಫ್ ದ ಆಕ್ಟ್ have been complied with by one of the director or secretary, or where there is no secretary, by the secretary in whole time practice in E-Form 19/20 as the case may be. ಅಂದ್ರೆ ಎ ಡೂಲಿ ವೆರಿಫೈಡ್ ಸ್ಟಾಂಪ್ ಪೇಪರ್ ಅನ್ನ ಅಕಾರ್ಡಿಂಗ್ ಟು ಸೆಕ್ಷನ್ 149 ಪ್ರಕಾರ ಅವರು ಅಂದರೆ ಡೈರೆಕ್ಟರ್ ಆಗಿರ್ಬೋದು ಅಥವಾ ಸೆಕ್ರೆಟರಿ ಆಗಿರ್ಬೋದು, ಅಥವಾ ಸೆಕ್ರೆಟರಿ ಹೋಲ್ ಟೈಮ್ ಡೈರೆಕ್ಟರ್ ಇರ್ಬೋದು, ಫಾರಂ 19/20 ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ, ವೆರಿಫೈಡ್ ಡಿಕ್ಲರೇಷನ್ ಅನ್ನ ಅವರು ಅವ್ರು ಪ್ರೊವೈಡ್ ಮಾಡಬೇಕು. ಸೊ ಲೈಕ್ ದಿಸ್ ದೇ ಹ್ಯಾವ್ ಟು procedure for obtaining the commencement of business. Dear students, in this topic we have discussed about register of companies ಅಂದ್ರೆ ಯಾರು, ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಸೊ ಅದರಲ್ಲಿ ನಾವು ರಿಜಿಸ್ಟರ್ ಆಫ್ ಕಂಪನೀಸ್ ಅಂತ ಯಾರನ್ನ ಕರಿತೇವೆ, ಅದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ, ಸೊ ಯಾವ್ದದು ವೆಬ್ಸೈಟ್ ಅಂತಕ್ಕಂಥದ್ದು ನೋಡ್ದು. ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅಂದ್ರೆ ಏನು, ಮೀನಿಂಗ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಮತ್ತೆ ಕಂಪನಿ ಯಾಕೆ ಪಡ್ಕೋಬೇಕು ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನ ಅಂತಕ್ಕಂಥದ್ದು ಡಿಸ್ಕಸ್ ಮಾಡಿದ್ವಿ. ಮತ್ತೆ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಫೈಲಿಂಗ್ ಮಾಡೋದು ಹೇಗೆ, ಅದಕ್ಕೆ ನೆಸರಿ ಡಾಕ್ಯುಮೆಂಟ್ಸ್ ಅನ್ನ ಅಂತಕ್ಕಂಥ ಡಿಸ್ಕಸ್ ಮಾಡಿದ್ವು. ಮತ್ತೆ ಇಂಪಾರ್ಟೆನ್ಸ್ ಏನಿದೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅಂತಕ್ಕಂಥ ಡಿಸ್ಕಸ್ ಮಾಡಿ, ಜೊತೆಗೆ ಏನೆಲ್ಲ ಪ್ರೊಸೀಜರ್ಸ್ ಇದೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನ ಪಡ್ಕೊಳ್ಳೋದಕ್ಕೆ ಅಂತಕ್ಕಂಥ ಈ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ನಾವು ಇವತ್ತು ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. Thank you one and all. We shall meet in the next session. Thank you.